ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅವನು ಮತ್ತೆ ಶ್ರಾವಣಿ ಬೇಕೇ ಬೇಕು. ಹೋಗಯ್ಯ. ಸರಿಯಪ್ಪ. ಧಿಕ್ಕಾರ 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 ಧಿಕ್ಕಾರ. ಶ್ರಾವಣಿಗೆ ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಅಯ್ಯರ್ ಫ್ಯಾಮಿಲಿಗೆ ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ. ಅಯ್ಯರ್ ಫ್ಯಾಮಿಲಿಗೆ ಧಿಕ್ಕಾರ. ಏ ಮರಿ, ಇಲ್ಲೇನಮ್ಮ ಮಾಡ್ತಾ ಇದೀಯಾ? ಸ್ವಲ್ಪ ಜಾಗ ಬಿಡು. ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ? ನಾನು ಶ್ರಾವಣಿ ಅಮ್ಮನ್ ತೊಂದರೆ ಕೊಡಕ್ಕ? ನಾನ್ ನಿಮ್ಮನ್ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ದೀಕ್ಷಾ, ಹಾಗೆಲ್ಲ ಮಾತಾಡ್ಬಾರ್ದು. ಹೋಗಿ ನಿನ್ ಪಾಡಿ ನೀನ್ ಆಟ ಆಡ್ಕೋ ಹೋಗು. ಇಲ್ಲ, ನಾನು ಹೋಗಲ್ಲ. ಕೃತಿಕಾ ಚಿತ್ತಿ ಹಾಸ್ಪಿಟಲ್ ಇದ್ದಾರೆ ಅಂತ ನಿಮ್ಗೂ ಗೊತ್ತು. ಅಲ್ಲಿ ಶ್ರಾವಣಿ ಅಮ್ಮ ತುಂಬಾ ಬೇಜಾರಲ್ಲಿದ್ದಾರೆ. ನೀವ್ ನೋಡಿದ್ರೆ ಇವ್ರನ್ನೆಲ್ಲರನ್ನು ಕರ್ಕೊಂಡ್ಬಂದು ಇಲ್ಲಿ ಗಲಾಟೆ ಮಾಡಿಸ್ತಾ ಇದ್ದೀರಾ? ನೋಡಮ್ಮ, ಈಗೆಲ್ಲ ದೊಡ್ಡೋರ್ ರೀತಿ ಮಾತಾಡಬಾರ್ದು. ಅಯ್ಯರ್ ಮನೆ ಯಾವ್ದಮ್ಮ? ಅಲ್ಲಿದೆ, ಆ ಕಡೆ ಬನ್ನಿ. ಧಿಕ್ಕಾರ ಧಿಕ್ಕಾರ. ಶ್ರಾವಣಿಗೆ ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ. ಅಯ್ಯರ್ ಫ್ಯಾಮಿಲಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಅಯ್ಯರ್ ಫ್ಯಾಮಿಲಿಗೆ ಧಿಕ್ಕಾರ. ಬೇಕೇ ಎಲ್ಲ ಸೌಂಡ್ ವಿಶ್ವ ಇದೆ. ಬೇಕು. ನನಗೂ ಗೊತ್ತಿಲ್ಲ ಪುಷ್ಪ, ಬಾ ನೋಡೋಣ. ಧಿಕ್ಕಾರ. ಶ್ರಾವಣಿಗೆ ಧಿಕ್ಕಾರ. ಶ್ರಾವಣಿಗೆ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. என்ன ನಡೆದಿರ್ಕ ವಿಶ್ವ? ಇವರೆಲ್ಲ ಯಾರು? ನಿಮ್ಗೊಂಚೂರು ನಾಚಿಕೆ ಆಗಲ್ವಾ? ನಿಮ್ಮಿಬ್ರು ಹೆಣ್ಮಕ್ಳಿಂದ ನಿಜ ಜೀವನನೇ ಹಾಳಾಗೋಯ್ತಲ್ರಿ. ಎಷ್ಟೊಂದ್ಸಲ ಹೀಗೆ ಹಾಳು ಮಾಡ್ಬೇಕಂತ ಇದ್ದೀರಾ? ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ? ಇವ್ರೆ ಅವಳಮ್ಮ. ನಡೀರಿ ಹೊರಗಡೆ ನೀವು. ಅಯ್ಯೋ, என்ன ನಡೆದಿರ್ಕ? ಅಯ್ಯೋ ಮುರುಗ, ಇದ್ರಲ್ಲಿ ನಮ್ದೇನೋ ತಪ್ಪಿಲ್ಲ. ಎಲ್ಲ ಇವಳದೆ. ಈ ವಿಷಯದ ತಪ್ಪು. ಇವ್ರ ಫ್ಯಾಮಿಲಿಯಿಂದಾನೇ ನನ್ನ ಜೀವನ ಹಾಳಾಗೋಯ್ತು. ಮತ್ತೆ ನನಗೆ ತೊಂದರೆ ಕೊಡೋದಿಕ್ ನೋಡ್ತಾ ಇದ್ದಾರೆ. ಧಿಕ್ಕಾರ. ನಡೀರಿ ಹೊರಗಡೆ. ವಿಶ್ವ, ವಿಶ್ವ, ವಿಶ್ವ. ಏನ್ ಮಾಡ್ತಿದ್ದೀರಾ? ಮುರುಗ, ಅಯ್ಯೋ. ಹೇಳಿಪ್ಪ. ಅಯ್ಯೋ ಬಿಡಿ. ಅಯ್ಯೋ ಬಿಡಿಪ್ಪ. ಅಯ್ಯೋ ಬೇಕೇ ಬೇಕು. ಅಯ್ಯೋ ಬೇಕೇ ಬೇಕು. ಒಂದ್ ನಿಮಿಷ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಒಂದ್ ನಿಮಿಷ ನಿಲ್ಸಿ. ಇದೇನ್ ಮಾಡ್ತಾ ಇದ್ದೀರಮ್ಮ? ಬಿಡಿ, ಪ್ಲೀಸ್ ಬಿಡಿ. ನಾವೇನು ಮಾಡಿಲ್ಲಮ್ಮ, ನಾವೇನು ಮಾಡಿಲ್ಲ. ಪ್ಲೀಸ್. ಅಯ್ಯೋ ಬಿಟ್ಬಿಡಿ. ಅಯ್ಯೋ ಬಿಡಿಮ್ಮ. ಯಾಕಿದೆಲ್ಲ? ಅಯ್ಯೋ ಬೇಡಮ್ಮ. ಪುಷ್ಪ, ಅಯ್ಯೋ ಅಯ್ಯೋ ನಾವೇನು ಮಾಡಿಲ್ಲ ಬಿಡಮ್ಮ. ಅಲ್ಲೆಲ್ಲರೂ ಸೇರ್ಕೊಂಡು ಪಾರ್ಟಿ ಮನೆ ಮುಂದೆ ಗಲಾಟೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮೇನ್ ಲೀಡರ್ ಯಾರು ಗೊತ್ತಾ? ನಿಶಾ ಮಾಮ. ಏನೋ ನಿಸಾನ? ಅವಳಿಗೆ ಸರಿಯಾಗದೆ ಹೇಳು. ಯಾರೇ ಅದು? ಬಿಡಿ ಬಿಡಿ ಬಿಡಿ. ಯಾರೇ ನೀವೆಲ್ಲ?
ಪುಷ್ಪ ಏನಾಗಿಲ್ಲ ಕಣಮೆ, ನೀವ್ ಒಳಗೆ ಹೋಗಿ ಹೊಸಿ ರೆಸ್ಟ್ ತಗ, ನಾನ್ ನೋಡ್ಕೊತೀನಿ ಇವ್ರನ್ನೆಲ್ಲ. ಅಯ್ಯರ್ರೆ ಒಳಗಡೆ ಕರ್ಕೊಂಡೋಗಿ ಇವಳನ್ನ. ಹೇಳ್ರಮ್ಮಿ, ಅದೇನ್ ಹೇಳ್ಬೇಕೋ ಎಲ್ಲ ಹೇಳಿ. ನಾನು ಒಂದ್ ತೀರ್ಮಾನ ಮಾಡ್ಕೊಂಡೇ ಬಂದೀವ್ನಿ. ಯಾರಾದ್ರೂ ಯಕುಶ ಗಿಕುಶ ಮಾತಾಡಿದ್ರೆ ನೀವು ಮನೆ ಮಕ್ಕ ಕಾಣಕ್ಕಿಲ್ಲ. ಕಾರ್ ಪುಷ್ಪ ಬಾ ಬಾ, ಹಿಂಗೆ ಬಾ, ಹಿಂಗೆ ಬಾ ಅಮ್ಮ, ಹಿಂಗೆ ಬಾ. ಕುಕ್ಕರ್ 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 ರಿಲ್ಯಾಕ್ಸ್. ಪುಷ್ಪ ಪುಷ್ಪ ಹಾಗೆಲ್ಲ ಏನು ಆಗಿಲ್ಲ. ರಿಲ್ಯಾಕ್ಸ್ ಪ್ಲೀಸ್, ರಿಲ್ಯಾಕ್ಸ್. ಅಯ್ಯೋ ಶ್ರಾವಣಿ ಇಲ್ಲೇ ಎಲ್ಲೋ ಇದ್ದಾಳಮ್ಮ. ಒಂದ್ ನಿಮಿಷ ನಾನು ನೀರು ತರ್ತೀನಿ. உஷாக்கு எல்லாமே தெரிஞ்சு போச்சா? நம்ம இப்ப என்ன பண்றது விஸ்வா? ಪ್ಲೀಸ್ ರಿಲ್ಯಾಕ್ಸ್ ಅಮ್ಮ. ನೀರು ತಗೋ, ನೀರು ಕುಡಿ, ಎಲ್ಲ ಸರ್ ಪ್ಲೀಸ್ ನೀರು ಕುಡಿ. ಓಕೆ ವಿಶ್ವ, ನಾವಿನ್ನಲ್ಲಿರಕ್ಕಾಗಲ್ಲ ವಿಶ್ವ, ಆಗಲ್ಲ. ಆ ಥರ ಏನು ಆಗಲ್ಲ. ಯೋಚನೆ ಮಾಡು. ಏಯ್, ಇಳಿಸ್ರಮ್ಮಿ ಬೋರ್ಡ್ ಹಾಕೊಂಡಿದ್ದೀನಿ. ಅಲ್ಲ, ಹೋಗಿ ಹೋಗಿ ಈ ಮನೆ ಹಾಳಿಗೆ ಸಹಾಯ ಮಾಡಕ್ ಬಂದಿದ್ದೀರಲ್ಲ ನೀವು. ತಲೆಗಿಲೆ ಕೆಟ್ಟದ? ಹೌದು, ಯಾರ್ ಮನೆಗ್ ಬಂದು ಗಲಾಟೆ ಮಾಡ್ತಿದ್ದೀರ ಅಂತ ಗೊತ್ತದ ನಿಮ್ಗೆ? ಮೋಸ ಕಪಟ ಒಂದು ತಿಳಿದೇ ಇರೋ ಮುಗ್ಧರು ಇವ್ರು. ಇವ್ರ ಮನೆಗ್ ಬಂದು ಹಿಂಗ್ ನಡ್ಕತ್ತಿದ್ದೀರಲ್ಲ, ದೇವ್ರು ನಿಮಗೇನಾದ್ರೂ ಹೊಸಿ ಬುದ್ಧಿ ಕೊಟ್ಟವನ? ಇಲ್ಲ, ನೀವು ಇವಳು ಹಂಗೆ ದಡ್ಡರಾಗಿದ್ದೀರಾ. ನಿಶಾಗೆ ನ್ಯಾಯ ಕೊಡ್ಸೋವರೆಗೂ ನಾವಿಲ್ಲಿಂದ ಹೋಗೋದಿಲ್ಲ. ಏಯ್, ಮುಚ್ಚಿರಮ್ಮಿ ಬಾಯಿ ಹಾಕೊಂಡಿದ್ದೀನಿ. ಏನು ದೊಡ್ಡದಾಗಿ ಗೊತ್ತಿರೋ ನಂಗೆ ಪಾಟಿ ಕೊಚ್ಕೊಂಡ್ ಬಂದ್ಬಿಟ್ರು. ನಿಮ್ಗೆಲ್ಲ ಈ ಮನೆ ಬಗ್ಗೆ ಏನ್ ಗೊತ್ತದೆ? ಇಲ್ಲಿ ನಿಂತವಳಲ್ಲ ಬಿನ್ನಾಡ್ಗಿತ್ತಿ, ಇವಳ ಬಗ್ಗೆ ಏನ್ ಗೊತ್ತದೆ? ಇಲ್ಲ ಐತಲ್ಲ ಈ ಮಗ, ಇವಳನ್ನೊಂದ್ಕಿತ ನೋಡಿ. ಈ 6 ವರ್ಷದ ಮಗ ಬೇರೆ ಯಾರು ಅಲ್ಲ, ಇಲ್ಲಿ ನಿಂತವಳಲ್ಲ ಈ ಬಿನ್ನಾಡ್ಗಿತ್ತಿ, ಇವಳೇ ಎತ್ತಿರೋದು. ನನ್ಗೆ ಈ ಗಲಾಟೆ ಇಸಿಯ ಮುಟ್ಸಿದ್ದೆ ಈ ಕೂಸು. ಅಲ್ಲಿ ಸಾಮ ಗಲಾಟೆ ಮಾಡ್ತಾವಳೆ, ಬೇಗ ಬನ್ನಿ ಅಂತ ಕರ್ಕೊಂಬಂತು ಈ ಕೂಸು. ನೀವೇ ಹೊಸಿ ಯೋಚನೆ ಮಾಡಿ, ಇವಳು ಎತ್ತಿರೋ ಮಗ ಇವಳು ತವ ಯಾಕಿಲ್ಲ? ಯಾಕೆ ಅಂದ್ರೆ ಇವಳಿಗೆ ಮನೆ ಆಗ್ಲಿ ಮಕ್ಕಳಾಗಿ ಯಾವ್ದು ಬೇಕಾಗಿಲ್ಲ. ಹಂಗೂ ಒಂದೊಂದ್ಕಿಂತ ಜ್ಞಾನ ಬಂದಾಗ ನೆನಪಿಗೆ ಬರ್ತದೆ. ಯಾವಾಗ ಗೊತ್ತಾ? ಹಿಂಗೆ ಕ್ಯಾಮ್ರಾ ಇಟ್ಕೊಂಡ್ ಬಂದಾಗ ಗಲಾಟೆ ಮಾಡ್ತದೆ ಮರುವಾದಿ ಬಿಟ್ಟು ಹೆಂಗ್ಸು. ಏನ್ ಹೇಳ್ತಾವ್ರಿ ಅವರು? ನಂಬಕ್ಕೆ ಆಗ್ತಿಲ್ಲ. 6 ತಿಂಗಳು ಹಸು ಕೂತನ ಬಿಟ್ಟು ಹೋದವಳು ಇವಾಗ ಯಾಕೆ ಬಂದಂತ ಕೇಳ್ರಮ್ಮೆ. ತನ್ನ ಗಂಡನ್ಗೆ ಮೋಸ ಮಾಡಿ ಇನ್ನೊಂದು ಗಂಡಸಿಂದ ಓಡೋದವಳು. ಆಗ ಮಕ್ಕಳು ನೆನಪು ಬರ್ಲಿಲ್ವಂತ ಇವಳಿಗೆ. ಕೇಳ್ರಿ, ಯಾಕೆಲ್ಲ ಹಿಂಗೆ ಗರ ಬಡ್ದಾರ ನಿಂತಿದ್ದೀರಾ? ಕೇಳಿ. 6 ವರ್ಷದಿಂದ ಇನ್ನೊಬ್ಬರ ಜೊತೆ ಅವಳಲ್ಲ, ಇಂಥವಳು ನಿಮ್ ಸಮಾಜಕ್ಕೆಲ್ಲ ಬೇಕಾಗದ? ಹೋಗ್ಲಿ, ಇವಳ ಜನ್ಮನೇ ಅಂತದ್ದು, ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ ಅಂತ ಬಿಟ್ಟು ಬಿಡವ. ಆದ್ರೆ ಪದೇ ಪದೇ ನಮಗೆ ಯಾಕೆ ತೊಂದರೆ ಕೊಡಕ್ ಬರ್ತಾಳೆ ಇವಳು?
ನಮ್ ಸಮಸ್ಯೆಗೆ ಬಂದ್ರೆ ಬಿಡೋದು ಇಲ್ಲ, ತಿಳಿತಾ? ಇನ್ನೂ ನಿಮಗ್ ತಿಳಿಲಿಲ್ಲ ಅಲ್ಲ? ನೋಡಿ ನೋಡಿ, ಇವಳೆ ಈ ಮಗಿನ ಪಿರೂತಿಯಿಂದ ಸಾಕ್ತಾ ಇರೋದು. ಇವಳು ಒಬ್ಳಗ್ ದಾಕೊಟ್ರು. ಈ ಮನೆಗೋಸ್ಕರ, ಈ ಮಗಿಗೋಸ್ಕರ ಪಿರಾಣ ಕೊಡಕ್ಕೆ ತಯಾರಾಗವಳೆ. ಹೆಣ್ಣಿನ ಕುಲಕ್ಕೆ ಕಳಂಕ ಅನ್ಸಿರೋ ಇವಳು ಕೂಟೆ ಬಂದಿದಿರಲ್ಲ, ನಿಮ್ಗೆಲ್ಲ ಬುದ್ಧಿ ಅದ? ಏನ್ರಿ, ನಿಮ್ಗೊಬ್ಬ ಮಗಳಿದಾಳೆ ಅಂತ ನಮ್ಗೆ ಹೇಳಲೇ ಇಲ್ಲ? 6 ತಿಂಗಳು ಮಗುವಾಗಿದ್ದಾಗ ಗಂಡನ್ ಬಿಟ್ಟು ಬಂದ್ರ? ಇಲ್ಲ ಇಲ್ಲ, ನನ್ ಸೂರ್ಯನ್ ಬಿಟ್ಬಿಟ್ಟು ಬರೋ ಹಾಗೆ ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ರು ಇವರು. ಬೇರೆ ದಾರಿನೇ ಇರ್ಲಿಲ್ಲ. ಆದ್ರೂ ನೀವು ನಮ್ಗೆ ನಿಜ ಹೇಳ್ಬೇಕಾಗಿತ್ತು. ಈ ಕೇಸ್ ಬಗ್ಗೆ ನಮ್ಗೆ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ? ನಿಶಾ ಅವರೇ, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಇಲ್ಲ ಇಲ್ಲ, ದಯವಿಟ್ಟು ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ. ನೋಡಿ, ಇದು ನಿಮ್ ಫ್ಯಾಮಿಲಿ ಮ್ಯಾಟರ್. ಇದಕ್ಕೆ ಬೇರೆ ಬಣ್ಣ ಕೊಟ್ಟು ನಮ್ಮನ್ನೆಲ್ಲ ದಡ್ರು ಮಾಡ್ಬೇಕು ಅಂತಿದ್ದೀರಾ? ನಿಮ್ಮಂತವರಿಂದ ಹೆಣ್ಮೇಲಿರೋ ಗೌರವನೇ ಹೋಗ್ತಿದೆ. ನಾವು ನಿಮ್ಗೆ ಯಾವ ಸಪೋರ್ಟನ್ನು ಮಾಡಲ್ಲ. ನಡೀರಿ. ಅಯ್ಯೋ ಪ್ಲೀಸ್ ಪ್ಲೀಸ್, ನನ್ನ ಮಾತು ಕೇಳಿ. ನೀವು ಆಡಿದ ನಾಟಕ ಸಾಕು, ನಡೀರಮ್ಮ ಎಲ್ಲರೂ ಹೋಗೋಣ. ಅಯ್ಯೋ ನನ್ನ ಮಾತು ಕೇಳಿ ಪ್ಲೀಸ್, ನಿತ್ಕೊಳ್ಳಿ, ಯಾರು ಹೋಗ್ಬಿಡಿ. ನಾನು ನಾಟಕ ಆಡ್ತಿಲ್ಲ, ಪ್ಲೀಸ್ ನಿತ್ಕೊಳ್ಳಿ, ನನ್ನ ಮಾತು ಕೇಳಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಬಿಡವ, ಮೊದಲು ಹೋಗಿ ನಿಮ್ಮ ಅವ್ವನ್ ಮಾತಾಡ್ಸೋಣ. ಏಟ್ ನೊಂದ್ಕೊಂಡವಳು ಏನೋ ಪಾಪ. ದೀಕ್ಷಾ ಪುಟ್ಟ, ನೀನ್ ಮನೆಗೆ ಹೋಗಿರು, ನಾವ್ ಆಮೇಲೆ ಬರ್ತೀವಿ. ಹೋಗು. ನೋಡಿ ಶ್ರಾವಣಿ, ಪುಷ್ಪ ಏಟೊಂದು ಸುಸ್ತಾಗವಳೆ. ಶ್ರಾವಣಿ, ಪುಷ್ಪ, ಇದಕ್ಕೆಲ್ಲ ಭಯ ಬಿದ್ರೆ ಪ್ರಪಂಚದಾಗ ಬದುಕಾಯ್ತದ? ಜಯ, ಎಲ್ಲ ಮುಗಿದೋಯ್ತು ಜಯ. ಅಮ್ಮ, ಸಮಾಧಾನ ಮಾಡ್ಕೊ. ನೀನ್ ಅವ್ರ ಮಾತೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗತ್ತಾ? ಅಮ್ಮ ಪ್ಲೀಸ್ ಕಾಮ್ ಡೌನ್. ಅಮ್ಮ ಪುಷ್ಪ, ಅದು ಸರಿನೇ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀವು ಹೋಗಮ್ಮ. ಶ್ರಾವಣಿ, ಶ್ರಾವಣಿ ಪ್ಲೀಸ್ ಕರ್ಕೊಂಡು ಹೋಗಮ್ಮ. ಪ್ಲೀಸ್ ಪ್ಲೀಸ್ ಶ್ರಾವಣಿ, ಕರ್ಕೊಂಡು ಹೋಗು. ಟೆನ್ಷನ್ ಮಾಡ್ಕೊಂಡ್ಬಿಟ್ಟವ್ರೆ. ಸಮಾಧಾನ ಹೇಳಿ. So I keep 3 wishes ready. So I keep 3 wishes ready. Lest I should chance to meet. Lest I should chance to meet. Any day of fairy. Any day of fairy. Coming down the street. Coming down the street. Very good. Okay, Putta. Now sleep. ಇವತ್ತು ದೀಕ್ಷಾ ಪುಟ್ಟ ಆರಾಮಾಗಿ ಮಲಗ್ತಾಳೆ. Papa, Papa, ನೀವು ಇವತ್ತಿಲ್ಲೇ ಮಲ್ಕೊಳ್ಳಿ ಪಾಪ, ಪ್ಲೀಸ್ ಪಾಪ, ಪ್ಲೀಸ್ ಪ್ಲೀಸ್. ಇವತ್ತು ಬೇಡ ಪುಟ್ಟ. ಪಾಪ, ಇವತ್ತು ಒಂದೇ ಒಂದಿನ ಪಾಪ, ಪ್ಲೀಸ್. ಆಕ್ಚುಲಿ ಏನ್ ಗೊತ್ತಾ ಮಗಳೇ, ಇವತ್ತು ಪಾಪ ಶ್ರಾವಣಿ ಅಮ್ಮನ ಜೊತೆ ಸ್ವಲ್ಪ ಮಾತಾಡ್ಬೇಕು, ಅದಕ್ಕೆ. ಪಾಪ, ಮತ್ತೆ ಏನಾದ್ರು ಜಗಳನಾ? ಪ್ರಾಮಿಸ್ ಇಲ್ಲಪ್ಪ. ಶ್ರಾವಣಿ ಅಮ್ಮನ ಮೇಲೆ ಪ್ರಾಮಿಸ್ ಇಡಿ. ಆಯ್ತು ನನ್ನ ಬ್ಯೂಟಿಫುಲ್ ಅಜ್ಜಿ, ಶ್ರಾವಣಿ ಅಮ್ಮನ ಮೇಲೆ ಪ್ರಾಮಿಸ್. ನಾವಿಬ್ರು ಇವತ್ತು ಫೈಟಿಂಗ್ ಮಾಡಲ್ಲ. ಓಕೆ? ಓಕೆ. ಗುಡ್. ಸರಿ, ಈಗ ಮಲ್ಗುವಂತೆ ಬಾ. ಪಪ್ಪ, ನಿಶಾ ಮಮ್ಮ ಮಾಡಿದ ತಪ್ಪಲ್ವಾ?
ಶ್ರಾವಣಿ ಅಮ್ಮ ಕೃತಿಕಾ ಚಿತ್ತಿ ಒಳ್ಳೆಯವರು ಅಂತ ಯಾಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ? ನಿಶಾ ಮಾಮ್ಗೆ ಅಷ್ಟೊಂದು ಬುದ್ಧಿ ಇಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈಗ ಶ್ರಾವಣಿ ಅಮ್ಮನ ಮೈಂಡ್ ಮಾಡ್ಸೋದು ಹೇಗೆ? ಅವರು ನೆನ್ನೆಯಿಂದ ಬೇಜಾರಲ್ಲಿದ್ದಾರೆ. ಪಪ್ಪ ಇದಾರಲ್ಲ ಪುಟ್ಟ, ಎಲ್ಲ ನೋಡ್ಕೊಂತಾರೆ. ಯು ಡೋಂಟ್ ವರಿ. ಪಪ್ಪ, ಈಗೀಗ ನೀವು ನನ್ನ ಸ್ಟೈಲ್ ಫಾಲೋ ಮಾಡ್ತಾ ಇದ್ದೀರಾ? ಓಹೋ, ನಿನ್ ಸ್ಟೈಲ್ ಅಂತ ನಿನ್ ಸ್ಟೈಲ್. ಸುಮ್ಮನೆ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್ ಸ್ವೀಟಿ. ಸ್ಲೀಪ್ ವೆಲ್. ಪಪ್ಪನೂ ನಿನ್ನ ಶ್ರಾವಣಿ ಅಮ್ಮನ ಖುಷಿಯಾಗಿಡೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ಪುಟ್ಟ. ಯಾಕೆ ಗೊತ್ತಾ? ನಾನು ಶ್ರಾವಣಿ ಅಮ್ಮನ ತುಂಬ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ. ಅವನು ಮತ್ತೆ ಶ್ರಾವಣಿ. ಅರುಣ್, ವಿಶ್ವ, ವಾಂಗ, ಶೀಘ್ರ ವಾಂಗ. ಸರಿಯಮ್ಮ. ಅಪ್ಪ, ಅಮ್ಮ, ಒಂದು ನಿಮಿಷ. ಇವತ್ತು ಕೃತಿ ನನಗೆ ಸಾರಿ ನನಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ನಮ್ಮನೆಗೆ ಹೋಗ್ಬಿಟ್ಟು ಕಾಫಿ ಮಾಡ್ಕೊಡ್ತಾಳೆ. ಯು ಸಿ, ಕೃತಿ ಕೈಲಿ ಗಮ್ ಕಾಫಿ ಕುಡಿದು ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೆ. ಏನ್ ಕೃತಿ? ಸರಿ ಬಾಬಾ. ಗುಡ್. ಅಪ್ಪ ಅಮ್ಮ ನಡೀರಿ, ಲೆಟ್ಸ್ ಎಂಜಾಯ್ ಕೃತಿಕಾ ಸ್ಪೆಷಲ್ ಕಾಫಿ. ಸೂರ್ಯ, ವಾಟ್ ಇಸ್ ದಿಸ್? ಸುಮ್ಮನೆ ಹಾಗೆ ಸೂರ್ಯನ್ ಸ್ಟೈಲಲ್ಲಿ ಒಂದು ಸ್ಮಾಲ್ ಪ್ಯಾಚ್ ಅಪ್ ಪ್ರೋಗ್ರಾಮ್. ಬನ್ನಿ. ಇದಕ್ಕೂ ಮಾಡಿ ಇಲ್ಲಿ ಬರುತ್ತೆ. ಈಗ ಇಲ್ಲಿ ನೋಡು, ಇಲ್ಲಿ ಪ್ರಿಯಾಂಕಾ, ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೋಡು, ನಿಮ್ಮ ಅಣ್ಣ ಹೇಳಿದ ಮಾತನ್ನ ಮನ್ಸಿಗೆ ಹಾಕೋಬೇಡ. ಇಲ್ಲಿ ನೀನು ಹರ್ಷಿತಾ ಇಬ್ರು ಆರಾಮಾಗಿರ್ಬೋದು. ರೀ, ಆರಾಮಾಗಿರಕ್ ಏನಿಲ್ಲ ಕಣ್ರಿ. ನನ್ ಯಾಕೆ ಕೋಪ ಅಂದ್ರೆ ನಮ್ಮ ಅಣ್ಣ ಮಾಡಿರೋ ತಪ್ಪು ಯಾರು ಕಣ್ಣಿಗೂ ಕಾಣಿಸಕ್ಕಿಲ್ಲ. ಯಾಕೆ ಹೇಳಿ? ಅವ್ನು ಯಾವಾಗ್ಲೂ ದುಡ್ಡು ತಂದು ಆಗ್ತಾನೆ ನೋಡಿ, ಅದಕ್ಕೆ ಎಲ್ಲರೂ ಅವನ ಪರ ವಹಿಸ್ಕೊಂಡೇ ಮಾತಾಡ್ತಾ ಇರ್ತಾರೆ. ಪ್ರಿಯಾಂಕಾ, ಮನೇಲಿ ಎಲ್ಲರೂ ಅವನ್ನ ದೇವ್ರು ಮಾಡಿ ಕೂರಿಸ್ಬಿಟ್ಟಿದ್ದಾರೆ, ಅದಕ್ಕೆ ಅವನು ಹಾಗೆ ಆಡ್ತಾನೆ. ನೀವ್ ಹೇಳೋದು ಸರಿಯಾಗದೆ ಕಣ್ರಿ. ನನ್ಗೊಂದು ವಿಷಯ ಸಹನೆ ತಲೆ ಕೆಡಿಸ್ತೈತೆ. ಈ ಜಯದೇವು ಶ್ರಾವಣಿಯ ಅಣ್ಣಯ್ಯ ಮಾಡಿರೋ ತಪ್ಪಿಗೆ ನಿಮ್ಮನ್ ಕೆಲಸದಿಂದ ತೆಗೆಕಿಲ್ಲ ತಾನೆ. ಅವನೇನಾದ್ರೂ ಹಂಗ್ ಮಾಡ್ಬಿಟ್ರೆ ಆಮೇಲೆ ನಮ್ ಗತಿ. ಒಳ್ಳೆ ಪ್ರಿಯಾಂಕಾ, ಬಾ ಇಲ್ಲಿ ಕೂತ್ಕೊ, ಬಲ್ಲಿ ಬಾ. ನೋಡು, ನೀನು ತುಂಬಾ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಈಗ ಜಯದೇವ್ ಜುಟ್ಟು ಜನಿವಾರ 2 ನನ್ನ ಕೈಲಿದೆ. ಅವನಿಗೇನಾದ್ರೂ ಎಕ್ಸ್ಟ್ರಾ ಆಡೋದಕ್ಕೆ ನೋಡಿದ್ರೆ ಎಲ್ಲ ವಿಷಯನೂ ಲೀಕ್ ಔಟ್ ಮಾಡ್ಬೇಡ. ಅವ್ನು ಮಾಡಿರುತ್ತಪ್ಪ ನಿಮ್ಯಾಕೆ ಹಾಕ್ಬಿಟ್ರೆ? ಅದಷ್ಟು ಸುಲಭ ಅಲ್ಲ ಪ್ರಿಯಾಂಕಾ. ಜಯದೇವ್ ವೀಕ್ನೆಸ್ ಏನು ಅಂತ ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅವನಿಗೆ ಹುಡುಗಿರ್ ಶೋಕಿ ಜಾಸ್ತಿ.
ಅಷ್ಟೇ ಯಾಕೆ ಕೃತಿಕಾ ವಿಚಾರನೆ ತಗೋ. ಅವತ್ತು ಎಲ್ಲ ಕೆಲಸನೂ ನನ್ನ ಕೈಲೇ ಮಾಡಿಸಿದ್ದು. ಅವತ್ತು ಕೃತಿಕಾ ಫಿಕ್ಸ್ ಮಾಡಿಸಿದ ಕ್ಯಾಮ್ರಾಗಳನ್ನ ತೆಗ್ಸಿದ್ದು ಯಾರು ಹೇಳು? ನಾನೇ.